Okay, today I am going to discuss about the Kirchhoff's laws. ಸೊ ಇಲ್ಲಿ ಎರಡು ಲಾಸ್ ಬರ್ತವೆ, ಕಿರ್ಚಾಫ್ ಫಸ್ಟ್ ಲಾ ಆ್ಯಂಡ್ ಕಿರ್ಚಾಫ್ ಸೆಕೆಂಡ್ ಲಾ. ಇದಕ್ಕೆ ನಾವು ಕರೆಂಟ್ ಲಾ ಮತ್ತು ವೋಲ್ಟೇಜ್ ಲಾ ಅಂತಲೂ ಕರಿತೀವಿ, ಅಥವಾ ಫಸ್ಟ್ ಲಾಕ್ಕೆ ನಾವು ಜಂಕ್ಷನ್ ರೂಲ್ ಅಂತ ಕರಿತೀವಿ. ಅಲ್ಲಿ ನಾವು ಸೆಕೆಂಡ್ ಲಾಕ್ಕೆ ಅದಕ್ಕೆ ಲೂಪ್ ಅಂತಲೂ ಕರಿತೀವಿ, ಲೂಪ್ ರೂಲ್ ಅಥವಾ ಮ್ಯಾಶ್ ರೂಲ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ the first law of Kirchhoff. So according to first law, the algebraic sum of electric currents at junction in electrical network is always 0. So ಇಲ್ಲಿ junction ಅಂತ ಹೇಳಿದ್ರೆ 2 or more the terminals are meet at a same point, ಅದಕ್ಕೆ ನಾವು ಜಂಕ್ಷನ್ ಅಂತ ಕರಿತೀವಿ. ಅಲ್ಲಿ the algebraic sum of currents, ಅಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಎಲ್ಲ ಕರೆಂಟ್ಸನ್ನು ನಾವು ಸಮೇಷನ್ ಮಾಡಿದ್ರೆ ಅದು ಆಲ್ವೇಸ್ 0 ಇರುತ್ತೆ. ಸೊ ಅಂದರೆ ಲೆಟ್ ಅಸ್ ಟೇಕ್, ಸೊ ದ ಕರೆಂಟ್ಸ್ ಹಿಯರ್ I1 ಟುವರ್ಡ್ಸ್ O, I4 ಅಂತ ಅವನಿಗೆ ಕೊಟ್ಟಿದ್ರು. ಇಲ್ಲಿ ಜಸ್ಟ್ ಯು ಗೋ ಥ್ರೂ ದ ಅನದರ್ ರೆಡ್ ಕಲರ್ಸ್, ದಟ್ ಈಸ್ I2 ಈಸ್ ರೆಡ್ ಕಲರ್, ಇಟ್ ಈಸ್ ಅವೇ ಫ್ರಮ್ ದ ಜಂಕ್ಷನ್. I3 is also a current which is away from the junction. I5 is also a current away from the junction. ಅಂದರೆ red color will indicates the currents which are away from the junction. The green color I1 and I4, these are also a currents but they are moving towards the junction. But the sum of these currents are always 0. That is, so see here, that is I1 minus of I2 minus of I3 plus of I4 minus of I5 is equal to 0. ಸೊ ಇದನ್ನು ನೋಡಿದಾಗ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಹೇಗೆ ಬಂತು ಅಂತ ಹೇಳಿದ್ರೆ, ಇಫ್ ದ ಕರೆಂಟ್ ಈಸ್ ಟುವರ್ಡ್ಸ್ ದ ಜಂಕ್ಷನ್ ದೆನ್ ದಟ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್. ಇಲ್ಲಿದೆ ಸೈನ್ ಕನ್ವೆನ್ಷನ್, ದ ಇನ್ಕಮಿಂಗ್ ಕರೆಂಟ್ಸ್ ಟುವರ್ಡ್ಸ್ ದ ಜಂಕ್ಷನ್ ಆರ್ ಟೇಕನ್ ಆಸ್ ಅ ಪಾಸಿಟಿವ್. ಇವು ಗ್ರೀನ್ ಕಲರ್, ಅಲ್ಲಿ I1 ಮತ್ತು I4 ಅವು ಪಾಸಿಟಿವ್ ತೊಗೊಂಡಿದೆ. ಇಲ್ಲಿ ಇನ್ನು ಔಟ್ ಗೋಯಿಂಗ್ ಕರೆಂಟ್ಸ್ ಅವೇ ಫ್ರಮ್ ದ ಜಂಕ್ಷನ್ ಆರ್ ಟೇಕನ್ ಆಸ್ ಅ ನೆಗೆಟಿವ್. ಇಲ್ಲಿ ರೆಡ್ ಕಲರ್ನಿಂದ ಏನು ಶೋ ಮಾಡಿದ್ದಾರೆ, I2, I3 ಆ್ಯಂಡ್ I5 ಅವನ್ನ ನೆಗೆಟಿವ್. ದೀಸ್ ಆರ್ ದ ಸೈನ್ ಕನ್ವೆನ್ಷನ್ಸ್ ಫಾರ್ ದ ಕರೆಂಟ್ಸ್ ಫೈಲ್ ಅಪ್ಲೈಯಿಂಗ್ ದ ಕಿರ್ಚಾಫ್ ಫಸ್ಟ್ ಲಾ. ಓಕೆ, ಸೊ ಇಲ್ಲಿ ಒಂದು ನೋಟ್ ಇದೆ, ದಟ್ ಈಸ್ ಚಾರ್ಜಸ್ ಕೆನಾಟ್ ಅಕ್ಯುಮುಲೇಟ್ ಎಟ್ ಎ ಜಂಕ್ಷನ್. ದ ನಂಬರ್ ಆಫ್ ಚಾರ್ಜಸ್ ದ್ಯಾಟ್ ಅರೈವ್ ಎಟ್ ಎ ಜಂಕ್ಷನ್ ಇನ್ ಎ ಗಿವನ್ ಟೈಮ್ ಮಸ್ಟ್ ಲೀವ್ ದ ಸೇಮ್ ಟೈಮ್ ಇನ್ ದ ಅಕಾರ್ಡಿಂಗ್ಸ್ ವಿತ್ ದ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಅಂದರೆ ದ ಫಸ್ಟ್ ಲಾ ಆಫ್ ಕಿರ್ಚಾಫ್ ವಿಲ್ ಫಾಲೋಸ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್. ಓಕೆ, ಇಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿ. ಇನ್ನು ಸೆಕೆಂಡ್ ಲಾ ಆಫ್ ಕಿರ್ಚಾಫ್, ಅದಕ್ಕೆ ಇನ್ನೊಂದು ಹೆಸರು ವೋಲ್ಟೇಜ್ ಲಾ ಅಂತ ಕರಿತೀವಿ ಅಥವಾ ಲೂಪ್ ಲಾ ಅಂತಲೂ ಕರಿತೀವಿ. ಅಕಾರ್ಡಿಂಗ್ ಟು ದ ಸೆಕೆಂಡ್ ಲಾ, ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಪೊಟೆನ್ಷಿಯಲ್ ಡ್ರಾಪ್ಸ್ ಆ್ಯಂಡ್ ದ EMF along any closed path in an electrical network is always 0. Potential ಅಂದರೆ it is a product of current and resistance. ಓಕೆ, ಸೊ ಇಲ್ಲಿ EMF ಇವೆರಡು ಸಹಿತ ಏನಾಗ್ತವೆ, ಆಲ್ವೇಸ್ 0 ಆಗ್ತವೆ ಅಂತ ಹೇಳಿ. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಟ್ವರ್ಕ್. ದಿಸ್ ಇಸ್ ಒನ್ ಆಫ್ ದ ನೆಟ್ವರ್ಕ್ ಆಫ್ ABCD. ಸೊ ಇಲ್ಲಿ ಎರಡು ಲೂಪ್ ಇದ್ದಾವೆ, ABC ಆ್ಯಂಡ್ A, ಇದು ಒಂದು ಲೂಪು. ಅದೇ ರೀತಿ ACDA ಇದು ಒಂದು ಲೂಪ್. ಈ ರೀತಿ ಎರಡು ಲೂಪ್ಸನ್ನು ತೊಗೊಂಡಿದ್ದೀವಿ. ಇದು ಡೈರೆಕ್ಷನ್ ಆಫ್ ಕರೆಂಟ್ ವಿಚ್ ಆಸ್ ಫ್ಲೋಯಿಂಗ್ ಥ್ರೂ ದಿಸ್ ನೆಟ್ವರ್ಕ್. ಸೊ ಇಲ್ಲಿ I1 ಅಂತ ಈ ರೀತಿ ತೊಗೊಂಡಿದ್ದಾರೆ, ಇಲ್ಲಿ I2 ಅಂತ ಡೈರೆಕ್ಷನಲ್ಲಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬೈ ಅಪ್ಲೈಯಿಂಗ್ ದ ಕಿರ್ಚಾಫ್ಸ್ ರೂಲ್ ಫಾರ್ ಸಚ್ ಟೈಪ್ ಆಫ್ ನೆಟ್ವರ್ಕ್, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮೆಶ್. ಅಂದರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ನು, ಈ ರೀತಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಇದು ಫಸ್ಟ್ ಮೆಶ್ ಅಂತ ತೊಗೊಳ್ತೀವಿ, ABCA. ಸೊ ಲೂಪ್ ಅಥವಾ ಮೆಶ್ ಎರಡು ಅಂತ ಕರಿತೀವಿ. ABCA ಇದಕ್ಕೆ ಲೂಪ್ ಅಂತ ಕರಿತೀವಿ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಹಿಂಗೆ ಹೋಗ್ತಕ್ಕಂತಾಗ ಅವಾಗ ಇಲ್ಲಿ ಏನೇನು ಬರ್ತವೆ, ಇಲ್ಲೊಂದು ಸೆಲ್ ಇದೆ. ಸೆಲ್ ಅಂದರೆ ನಾವೀಗ A to B ಹೋಗುವ ಹೊತ್ತಿನಲ್ಲಿ, ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಸೈಡ್ ಹೋಗ್ತಾ ಇದ್ದೀವಿ, ಅವಾಗ ಇಲ್ಲಿ ಇದು ಅಪೋಸಿಟ್ ಟು ದ ಸೆಂಡ್ ಆಫ್ ದ ಕರೆಂಟ್ ಆಗುತ್ತೆ. ಸೊ ದೇರ್ ಫಾರ್ ಇಟ್ ಈಸ್ ಮೈನಸ್ ಆಫ್ E1. ದೆನ್ ಇಲ್ಲಿ ಪೊಟೆನ್ಷಿಯಲ್ ಏನಾಗುತ್ತೆ, I1 ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ನೆಟ್ವರ್ಕ್ ಈಸ್ I1 ಹಿಯರ್. ಸೊ I1 ಆ್ಯಂಡ್ R1 ದಿಸ್ ಪ್ರಾಡಕ್ಟ್ ಈಸ್ ಟೇಕನ್ ಆಸ್ ಅ ಪಾಸಿಟಿವ್ ಬಿಕಾಸ್ it is opposite with a mesh.
ಡೈರೆಕ್ಷನ್ ಅಥವಾ ಲೂಪ್ ಡೈರೆಕ್ಷನ್. ಆಮೇಲೆ ಇಲ್ಲಿ ಬಂದರೆ ಕರೆಂಟ್ ಏನಿದೆ ಇದು I1 ಪ್ಲಸ್ ಆಫ್ I2 ಇದೆ, ಬಟ್ ಇದು ಈ ಕಡೆ ಇದೆ, ಇದು ಮೆಶ್ ಹೀಗಿದೆ ಅಪೋಸಿಟ್ ಇರೋದ್ರಿಂದ ಇಲ್ಲಿನ ಮತ್ತು ಪ್ಲಸ್ ಆಯಿತು I1 ಪ್ಲಸ್ ಆಫ್ I2 ಇಂಟು R2. ಸೊ ಅಂದರೆ ಈ ಮೆಶ್ನಲ್ಲಿ ABCA ಮೆಶ್ನಲ್ಲಿ ಎರಡು ಪೊಟೆನ್ಷಿಯಲ್ ಬಂದು, ಅಂದರೆ ಇದು ಒಂದು ಪೊಟೆನ್ಷಿಯಲ್ ಇದೊಂದು ಪೊಟೆನ್ಷಿಯಲ್, ಇದು EMF ಬಂತು, ಇದು ಟೋಟಲ್ ಏನು ಬಂತು 0 ಬಂತು ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್. ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ಲೂಪ್ ನೀವು ತೊಗೊಂಡ್ರೆ, ಈ ಲೂಪಿಗೆ ತೊಗೊಂಡ್ರೆ ACDA ಈ ಲೂಪ್ ತೊಗೊಂಡ್ರೆ ಇದು ಡೈರೆಕ್ಷನ್ ಟುವರ್ಡ್ಸ್ ದ ಮೆಶ್ ಇದೆ, ಹೀಗಾಗಿ ನೆಗೆಟಿವ್ ಇದೆ. ಸೊ ಇದು ಸಹಿತ ಡೈರೆಕ್ಷನ್ ಟುವರ್ಡ್ಸ್ ದ ಮೆಶ್ ಇದರಿಂದ ಅಥವಾ ಲೂಪ್ ಡೈರೆಕ್ಷನಿಂದ ಇದು ನೆಗೆಟಿವ್ ಬರುತ್ತೆ. ಬಟ್ ಇದು EMF ಪಾಸಿಟಿವ್ ಆಯಿತು, ಬಿಕಾಸ್ ನೆಗೆಟಿವ್ ಟು ಪಾಸಿಟಿವ್ ಆಯಿತು, ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಆಗಿತ್ತು, ಹೀಗಾಗಿ ಇದು ನೆಗೆಟಿವ್ ಬಂತು. ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಆಫ್ ದ ಸೆಕೆಂಡ್ ಲಾ ಫಾರ್ ದ ಎನಿ ನೆಟ್ವರ್ಕ್. ಓಕೆ, ಇಲ್ಲಿ ಸೈನಿಕ್ ಕನ್ವೆನ್ಷನ್ಸನ್ನು ಯಾವ ರೀತಿ ತೊಗೊಳ್ತೀವಿ, ದ EMF ಈಸ್ ಟೇಕನ್ ಆಸ್ ಅ ನೆಗೆಟಿವ್, ಇಲ್ಲಿ ನೆಗೆಟಿವ್ ತೊಗೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ವೆನ್ ವಿ ಟ್ರಾವಲ್ಸ್ ಫ್ರಾಮ್ ಪಾಸಿಟಿವ್ ಟು ನೆಗೆಟಿವ್, ಸೊ ಇಲ್ಲಿ ಪಾಸಿಟಿವಿಂದ ನೆಗೆಟಿವ್ ಹೋಗಿದ್ದಕ್ಕೆ ಇದನ್ನು ನಾವು ನೆಗೆಟಿವ್ ತೊಗೊಂಡ್ವಿ. ಓಕೆ, ಸೊ EMF ಈಸ್ ಟೇಕನ್ ಆಸ್ ಅ ಪಾಸಿಟಿವ್ ವೆನ್ ದ ವಿ ಟ್ರಾವೆಲ್ಸ್ ಫ್ರಾಮ್ ನೆಗೆಟಿವ್ ಟು ಪಾಸಿಟಿವ್ ಟರ್ಮಿನಲ್. ಸೊ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಬಂದ್ವಿ, ಹೀಗಾಗಿ ಇದನ್ನು ಪಾಸಿಟಿವ್ ತೊಗೊಂಡ್ವಿ. ಅಂದರೆ EMF ಸೈನ್ ಕನ್ವೆನ್ಷನ್ನ ಇದನ್ನು ನಾವು ರೂಲ್ ಫಾಲೋ ಮಾಡ್ತೀವಿ. ದ ಪೊಟೆನ್ಷಿಯಲ್ ಫಾಲ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಕರೆಂಟ್ ಪಾತ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ಅಲಾಂಗ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಕರೆಂಟ್ ಪಾತ್. ಇಲ್ಲಿ ಪೊಟೆನ್ಷಿಯಲನ್ನು ನಾವು ತಗೊಳ್ಳೋ ಹೊತ್ತಿನಲ್ಲಿ ಇದು ಪೊಟೆನ್ಷಿಯಲ್ ಫಾಲ್ಸ್ ಆಗುತ್ತೆ ಯಾವಾಗ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟಿಗೆ ಹೋದರೆ. ಇಫ್ ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಇಟ್ ರೈಸಸ್. ಸೊ ದೇರ್ ಫೋರ್ ಪೊಟೆನ್ಷಿಯಲ್ ಫಾಲ್ ಇಸ್ ಟೇಕನ್ ಆಸ್ ಅ ನೆಗೆಟಿವ್. ಯಾವಾಗ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಹೋದರೆ ಇದನ್ನು ನೆಗೆಟಿವ್ ತೊಗೊಳ್ತೀವಿ. ಪೊಟೆನ್ಷಿಯಲ್ ರೈಸ್ ಈಸ್ ಟೇಕನ್ ಆಸ್ ಎ ಪಾಸಿಟಿವ್, ಅಂದರೆ ಡೈರೆಕ್ಷನ್ ಅಪೋಸಿಟ್ ಟು ದ ಕರೆಂಟ್ ಇದ್ದಾಗ ನಾವಲ್ಲಿ ಪಾಸಿಟಿವ್ ತೊಗೊಳ್ತೀವಿ. ಓಕೆ, ದ ಪಾತ್ ಕ್ಯಾನ್ ಬಿ ಟ್ರಾವೆಲ್ಸ್ ಇನ್ ದ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇನ್ ದ ಲೂಪ್. ಇಟ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ಲೂಪ್. ನೀವು ಇದನ್ನು ತೊಗೋತೀವಿ ಎರಡು ಡೈರೆಕ್ಷನು, ನೀವು ಕ್ಲಾಕ್ವೈಸ್ ಆದರೂ ತೊಗೋಬೋದು, ಆ್ಯಂಟಿ ಕ್ಲಾಕ್ವೈಸ್ ಆದರೂ ತೊಗೋಬೋದು. ಬಟ್ ಅಲ್ಲಿ ತೊಗೊಂಡಾಗ ಇವನ್ನ ರೂಲ್ಸನ್ನು ಸೈನ್ ಕನ್ವೆನ್ಷನ್ಸ್ ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಆನ್ ದ ಬೇಸಿಸ್ ಆಫ್ ದೋಸ್ ಕಿರ್ಚಾಫ್ಸ್ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ, ಸೊ ದ ವೀಟ್ಸ್ಟೋನ್ ಬ್ರಿಡ್ಜ್ ಇಸ್ ಡೆವಲಪ್ಡ್. ಸೊ ಇಲ್ಲಿ ವೀಟ್ಸ್ಟೋನ್ ಬ್ರಿಡ್ಜಿಗೆ ನೀವು ಅವನ್ನ ಅಪ್ಲೈ ಮಾಡಿದರೆ, ಸೊ ಲೆಟ್ ಅಸ್ ಸಿ ಹಿಯರ್ ABCD, ಇದು ಇಲ್ಲಿ ಬರ್ತಕ್ಕಂಥ 4 ರೆಸಿಸ್ಟರ್ಸನ್ನು ತೊಗೊಂಡಿದ್ದೀವಿ. ದಟ್ ಈಸ್ P, Q, R and S, and this is the galvanometer, and this is an external battery is connected with the EMF E. So see here, if you apply, so this is the direction of main current, and that main current is divided into I1 and I minus of I1 through R, and similarly here it is Ig, and again it is divided into Ig, and here it is I1 minus of Ig ಆಗುತ್ತೆ. ಸೊ ಇವೆರಡು ಮತ್ತು ಇಲ್ಲಿ ಕೂಡಿ ಮತ್ತು ಇಲ್ಲಿ ನಮಗೆ ಇದು ಸಿಗುತ್ತೆ, ಇವೆಲ್ಲವೂ ಸೇರಿಕೊಂಡು ಮತ್ತು ಮೇನ್ ಕರೆಂಟ್ ಆಗುತ್ತೆ. ಸೊ ದಿಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಕರೆಂಟ್ ಥ್ರೂ ದ ಆರ್ಮ್ಸ್ ಆರ್ ಅಸ್ಯೂಮ್ಡ್ ಬೈ ದ ಅಪ್ಲೈಯಿಂಗ್ ದ ಕಿರ್ಚಾಫ್ಸ್ ಜಂಕ್ಷನ್ ರೂಲ್. ಸೊ ಇಲ್ಲಿ ವೇರ್ ಅಪ್ಲೈಯಿಂಗ್ junction rule or directly go for even the loop rule. In some books they are given ಇಲ್ಲಿ ಜಂಕ್ಷನ್ ರೂಲನ್ನ ಅಪ್ಲೈ ಮಾಡ್ಬೋದು. B ಮತ್ತು D ಇಲ್ಲಿ ಜಂಕ್ಷನ್ ಇದೆ, ನೀವಿಲ್ಲಿ ಕಿರ್ಚಾಫ್ ಫಸ್ಟ್ ಲಾನ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ನಾವು ಕರೆಂಟ್ ಐಯನ್ನು ಮೇನ್ ಕರೆಂಟ್ ತೊಗೊಂಡಿದ್ದೀವಿ. ಇಲ್ಲಿ I1, ಇಲ್ಲಿ I ಮೈನಸ್ ಆಫ್ I, ಒಂದೊಂದು ಇದರಲ್ಲಿ ಒಂದೊಂದು ಟೈಪ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಾವು ಯೂಸ್ ಮಾಡಿದಂಥ ಕರೆಂಟ್ ಪ್ರಕಾರ ನಾವು ಡೈರೆಕ್ಟಾಗಿ ಲೂಪ್ ರೂಲನ್ನು ಅಪ್ಲೈ ಮಾಡ್ಬೋದು. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಫ್ ದ ಮೆಶ್ ಅಥವಾ ಲೂಪ್ ABDA. ಇದು ಒಂದು ಲೂಪ್ ಇದೆ. ABDAದಲ್ಲಿ ನಾವು ಅಪ್ಲೈ ಮಾಡಿದಾಗ ಫ್ರಾಮ್ A to B ಇಲ್ಲಿ ಏನಾಗಿದೆ, ಪೊಟೆನ್ಷಿಯಲ್ ಡ್ರಾಪ್ ಆಗ್ತಾ ಇದೆಯಲ್ಲ, ದಟ್ ಈಸ್ I1P. ಓಕೆ, ಇಲ್ಲಿ ಇದು ನೆಗೆಟಿವ್ ಆಗುತ್ತೆ ಬಿಕಾಸ್ ದಿಸ್ ದ ಡೈರೆಕ್ಷನ್ ಆಫ್ ಲೂಪ್. ಸೊ ಅಲಾಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ನ ಆ ಕಡೆನೇ ಇದೆ, ಹೀಗಾಗಿ ಅದು ನೆಗೆಟಿವ್ ಬರುತ್ತೆ. ದೆನ್ ಇಲ್ಲಿಂದ B to D ಅಂತ ಹೇಳಿದ್ರೆ, ಇದು G ಅಂತ ಹೇಳಿದ್ರೆ ದ ರೆಸಿಸ್ಟೆನ್ಸ್ ಆಫ್ ದ ಗೆಲ್ವಾಮೀಟರ್. ಕರೆಂಟ್ ಏನಾಗ್ತದೆ IG ಇದೆ, G ಅಂದರೆ ಇದು ಪೊಟೆನ್ಷಿಯಲ್ ಆಯಿತು, ಅದು ಸಹಿತ ನೆಗೆಟಿವ್ ಬಂತು. ಇನ್ನು ಇಲ್ಲಿಂದ D to A ಬಂದುಬಿಟ್ರೆ ಕರೆಂಟ್ ಟು I ಮೈನಸ್ ಆಫ್ I1 ಇದೆ, ರೆಸಿಸ್ಟೆನ್ಸ್ R ಇದೆ, ಬಟ್ ಇದು ಪಾಸಿಟಿವ್ ಆಗುತ್ತೆ ಬಿಕಾಸ್ ಇಟ್ ಈಸ್ ಅಪೋಸಿಟ್ ವಿತ್ ದ ಡೈರೆಕ್ಷನ್ ಆಫ್ ಲೂಪ್. ಇಲ್ಲಿ ಪೊಟೆನ್ಷಿಯಲ್ ರೈಸ್ ಆಗುತ್ತೆ. ಸೊ ದೇರ್ ಫಾರ್ ದಿಸ್ ಈಸ್ ದ ಒನ್ ಆಫ್ ದ ಇಕ್ವೇಷನ್ ಫಾರ್ ದ ಲೂಪ್ ABDA. ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ಲೂಪ್ BCDB, BCDBಗೆ ನೀವು ಅಲ್ಲಿ ನೋಡಿದ್ರೆ
ಬಿ ಇಂದ ಸಿಗೆ ಬನ್ನಿ. ಸೊ ಇವಾಗ ಇಲ್ಲಿ ಕರೆಂಟ್ ಏನಿದೆ ಅಲಾಂಗ್ ದ ಡೈರೆಕ್ಷನ್ ಇದೆ, ಹೀಗಾಗಿ ದಿಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಈಸ್ ಟೇಕನ್ ಆಸ್ ಎ ನೆಗೆಟಿವ್ ಹಿಯರ್. ಮತ್ತು ಇನ್ನು ಮತ್ತು ಸಿ ಟು ಡಿ ಬಂದರೆ ಇಲ್ಲಿ ಕರೆಂಟ್ ಡೈರೆಕ್ಷನ್ನು ಅಪೋಸಿಟ್ ಇದೆ, ಅಂದರೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಲೂಪ್ ಇದೆ, ಹೀಗಾಗಿ ಇದ್ರದ್ದು ಪೊಟೆನ್ಷಿಯಲು ಪಾಸಿಟಿವ್ ಆಗುತ್ತೆ. ಓಕೆ, ಇದು ಪಾಸಿಟಿವ್ ಪೊಟೆನ್ಷಿಯಲ್ ಆಗುತ್ತೆ. ದಟ್ ಈಸ್ ದಿಸ್ ಇಸ್ ದ ಕರೆಂಟ್ ಆ್ಯಂಡ್ ದಿಸ್ ಇಸ್ ದ ರೆಸಿಸ್ಟೆನ್ಸ್, ದ ಟೋಟಲ್ ಈಸ್ ಟೇಕನ್ ದ ಪೊಟೆನ್ಷಿಯಲ್. ದೆನ್ ಫ್ರಮ್ ಡಿ ಟು ಬಿ ಇದು ಕರೆಂಟ್ ಇದೆ, ಇದು ರೆಸಿಸ್ಟೆನ್ಸ್ ಇದೆ, ಇವೆರಡು ಸೇರಿದಾಗ ನಮಗೆ ಪೊಟೆನ್ಷಿಯಲ್ ಅಂತ ತೊಗೊಳ್ತೀವಿ ಐ ಜಿ ಜಿ, ಅದು ಪಾಸಿಟಿವ್ ಆಗೈತೆ ಬಿಕಾಸ್ ಡೈರೆಕ್ಷನ್ ಆಫ್ ಕರೆಂಟ್. ಬಟ್ ದ ವೀಟ್ಸ್ಟೋನ್ ಬ್ರಿಡ್ಜ್ ಇಸ್ ಸೀಡ್ ಟು ಬಿ ಬ್ಯಾಲೆನ್ಸ್ಡ್. ಯಾವಾಗ ಇದಕ್ಕೆ ನಾವು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ದ ಕರೆಂಟ್ ಪಾಸಿಂಗ್ ಥ್ರೂ ದಿಸ್ ಗೆಲಾಮೀಟರ್ ಶುಡ್ ಬಿ ಝೀರೋ, ಅಂದರೆ ಐ ಜಿ ಶುಡ್ ಬಿ ಜೀರೋ, ದೆನ್ ಓನ್ಲಿ ದ ನೆಟ್ವರ್ಕ್ ಆರ್ ಅ ಬ್ರಿಡ್ಜ್ ಇಸ್ ಸೀಡ್ ಟು ಬಿ ಬ್ಯಾಲೆನ್ಸ್ಡ್. ಆವಾಗ ಇದು ಬ್ಯಾಲೆನ್ಸ್ ಆಗಬೇಕಾಯ್ತು, ಇದಕ್ಕೆ ಜೀರೋ ಬರಬೇಕು ಇಲ್ಲಿ ಕರೆಂಟ್ ಇದರಲ್ಲಿ. ಸೊ ಹೀಗಾಗಿ ನಾವು ಐ ಜಿ ಈಸ್ ಈಕ್ವಲ್ ಟು ಜೀರೋ ಅಂತ ತೊಗೊಂಡ್ರೆ ಮಾತ್ರ ಇದು ಬ್ರಿಡ್ಜ್ ಈಸ್ ಸೆಡ್ ಟು ಬಿ ಬ್ಯಾಲೆನ್ಸ್. ಸೊ ದೇರ್ ಫೋರ್ ಇಫ್ ಯು ಪುಟ್ ದಿಸ್ ಐ ಜಿ ಆ್ಯಸ್ ಜೀರೋ ಇನ್ ದೀಸ್ ಟು ಇಕ್ವೇಷನ್ಸ್, ದೆನ್ ಆಫ್ಟರ್ ಮ್ಯಾನಿಪುಲೇಟಿಂಗ್ ದೆನ್ ದೀಸ್ ಟು ಅಬೋ ಇಕ್ವೇಷನ್, ಇದನ್ನು ನೀವು ಇದರೊಳಗಡೆ ಇದು ಜೀರೋ ಆಗುತ್ತೆ, ಸೊ ಇದು ಇಲ್ಲಿ ಜೀರೋ ಆಗುತ್ತೆ, ಸೊ ಐ ಜಿ ಎಲ್ಲಿದೆ ಅದು ಜೀರೋ ಆಗುತ್ತೆ, ಇದು ಜೀರೋ ಆಗುತ್ತೆ. ಸೊ ದೇರ್ ಫೋರ್ ರಿಮೈನಿಂಗ್ ಏನು ಉಳಿತು, ಮೈನಸ್ ಆಫ್ ಐ ಒನ್ ಪಿ ಪ್ಲಸ್ ಆಫ್ ಐ ಮೈನಸ್ ಆಫ್ ಐ ಒನ್ ಆರ್ ಈಸ್ ಈಕ್ವಲ್ ಟು ಜೀರೋ ಅಂತ ಬಿಡ್ತು, ಅಥವಾ ಐ ಒನ್ ಪಿ ಈಸ್ ಈಕ್ವಲ್ ಟು ಐ ಮೈನಸ್ ಆಫ್ ಐ ಒನ್ ಆರ್ ಉಳಿಯುತ್ತೆ. ಇಲ್ಲಿನೂ ಏನಾಗುತ್ತೆ, ಇದು ಜೀರೋ ಆಗುತ್ತೆ ಇಲ್ಲಿ ಈ ಪಾಯಿಂಟು, ಆಮೇಲೆ ಈ ಪಾಯಿಂಟ್ ಜೀರೋ ಆಯಿತು, ಇದು ಪಾಯಿಂಟ್ ಜೀರೋ ಆಯಿತು. ಇಲ್ಲಿ ಉಳಿಯೋದೇನು, ಮೈನಸ್ ಆಫ್ ಐ ಒನ್ ಕ್ಯೂ ಪ್ಲಸ್ ಐ ಮೈನಸ್ ಆಫ್ ಐ ಒನ್ ಎಸ್ ಈಸ್ ಈಕ್ವಲ್ ಟು ಜೀರೋ ಉಳಿತು. ಅದನ್ನೇ ನಾವು ಐ ಒನ್ ಕ್ಯೂ ಈಸ್ ಈಕ್ವಲ್ ಟು ಐ ಮೈನಸ್ ಆಫ್ ಐ ಒನ್ ಇಂಟು ಎಸ್ ಅಂತ ತೊಗೋತೀವಿ. ಇಫ್ ಯು ಡಿವೈಡ್ ದೋಸ್ ಟು ದೆನ್ ಫೈನಲ್ ಇಕ್ವೇಷನ್ ಏನು ಬಂತು, ಪಿ ಬೈ ಕ್ಯೂ, ಯಾಕಂದರೆ ಇಲ್ಲಿ ಐ ಒನ್ ಪಿ ಬೈ ಐ ಒನ್ ಕ್ಯೂ ಅಂತ ಆಗುತ್ತೆ. ಸೊ ಐ ಒನ್ ಗೆಟ್ ಕ್ಯಾನ್ಸಲ್, ಸೊ ದೇರ್ ಫೋರ್ ಪಿ ಬೈ ಕ್ಯೂ ಉಳಿಯುತ್ತೆ. ಇನ್ನು ಈ ಸೈಡ್ ರೈಟ್ ಸೈಡ್ಗೆ ನಮಗೆ ಐ ಮೈನಸ್ ಆಫ್ ಐ ಒನ್ ಆರ್ ಇರುತ್ತೆ, ಇಲ್ಲಿ ಎಸ್ ಐ ಮೈನಸ್ ಆಫ್ ಐ ಒನ್ ಎಸ್ ಇರುತ್ತೆ. ಸೊ ದೇರ್ ಫೋರ್ ಐ ಮೈನಸ್ ಆಫ್ ಐ ಒನ್ ಆ್ಯಂಡ್ ಐ ಮೈನಸ್ ಆಫ್ ಐ ಒನ್ ಗೆಟ್ ಕ್ಯಾನ್ಸಲ್ಡ್, ದ ರಿಮೈನಿಂಗ್ ಒನ್ ಈಸ್ ಆರ್ ಬೈ ಎಸ್. ಸೊ ದಿಸ್ ಈಸ್ ದ ಫೈನಲ್ ಇಕ್ವೇಷನ್ ಫಾರ್ ವೀಟ್ಸ್ಟೋನ್ ಬ್ರಿಡ್ಜ್, ಅಥವಾ ಇದಕ್ಕೆ ಕಂಡೀಷನ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಕ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, we will stop here only. Thank you.